ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 12 ಜುಲೈದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ವಾಟ್ ಈಸ್ ದ ನೇಮ್ ಆಫ್ ನ್ಯೂ ಸಿಸ್ಟಮ್ ಫಾರ್ ಆಟೋಮೇಟೆಡ್ ಸ್ಯಾಂಕ್ಷನ್ ಆ್ಯಂಡ್ ಡಿಸ್ಬರ್ಸ್ಮೆಂಟ್ ಆಫ್ ಡಿಫೆನ್ಸ್ ಪೆನ್ಷನ್? ರಕ್ಷಣಾ ಪಿಂಚಣಿಯನ್ನು ಸ್ವಯಂಚಾಲಿತವಾಗಿ ಮಂಜೂರು ಮಾಡಲು ಮತ್ತು ವಿತರಿಸಲು ಹೊಸದಾಗಿ ಪ್ರಾರಂಭಿಸಲಾದ ವ್ಯವಸ್ಥೆಯ ಹೆಸರೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಪರ್ಶ್. ರಕ್ಷಣಾ ಪಿಂಚಣಿಯ ಸ್ವಯಂಚಾಲಿತ ಅನುಮತಿ ಮತ್ತು ವಿತರಣೆಗಾಗಿ ರಕ್ಷಣಾ ಸಚಿವಾಲಯವು ವೆಬ್ ಆಧಾರಿತ ವ್ಯವಸ್ಥೆಯಾದ ಸ್ಪರ್ಶ್ ಅನ್ನು ಪ್ರಾರಂಭಿಸಿದೆ. ಸ್ಪರ್ಶ್ ದು ಫುಲ್ ಫಾರ್ಮ್ ಗೈಸ್, ಸಿಸ್ಟಮ್ ಫಾರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್ ರಕ್ಷಾ. ಅಂಡ್ ಸ್ಪರ್ಶ್ ವ್ಯವಸ್ಥೆಯು ಪೆನ್ಷನ್ ಹಕ್ಕುಗಳನ್ನು ಪ್ರಕ್ರಿಯೆಗೊಳಿಸಬಹುದು ಮತ್ತು ಪೆನ್ಷನ್ ನೇರವಾಗಿ ರಕ್ಷಣಾ ಪಿಂಚಣಿದಾರರ ಬ್ಯಾಂಕ್ ಖಾತೆಗಳಿಗೆ ಸಲ್ಲುತ್ತದೆ. ಸೊ ಡಿಫೆನ್ಸ್ ಬಗ್ಗೆ ನೋಡೋದು ಗೈಸ್, ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್, ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಮನೋಜ್ ಮುಕುಂದ್ ನರ್ವಾನೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್, ಚೀಫ್ ಆಫ್ ನೇವಿ ಸ್ಟಾಫ್ ಅಡ್ಮಿರಲ್ ಕರಂಬೀರ್ ಸಿಂಗ್, ಚೀಫ್ ಆಫ್ ಏರ್ ಸ್ಟಾಫ್ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ. INS Tabar has recently conducted military exercise with which country's navy? INS Tabar ಇತ್ತೀಚೆಗೆ ಯಾವ ದೇಶದ ನೌಕಾಪಡೆಯೊಂದಿಗೆ ಮಿಲಿಟರಿ ಎಕ್ಸರ್ಸೈಸ್ ನಡೆಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಟಾಲಿ. ಇಂಡಿಯನ್ ನೇವೀಸ್ ತಲ್ವಾರ್ ದರ್ಜೆಯ ರಷ್ಯಾದ ನಿರ್ಮಿತ ಭಾರತೀಯ ನೌಕಾ ಹಡಗು INS ತಬರ್ ಇಟಾಲಿಯನ್ ನೌಕಾಪಡೆಯೊಂದಿಗೆ ಟೈರ್ಹಾನಿಯನ್ ಸಮುದ್ರದಲ್ಲಿ 2 ದಿನಗಳ ನೌಕಾ ವ್ಯಾಯಾಮವನ್ನು ನಡೆಸಿದೆ. ಅಂಡ್ ಕಡಲ ಬೆದರಿಕೆಗಳ ವಿರುದ್ಧ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು ಮತ್ತು ಸಂಯೋಜಿತ ಕಾರ್ಯಾಚರಣೆಗಳನ್ನು ಈ ವ್ಯಾಯಾಮದ ಮುಖ್ಯ ಉದ್ದೇಶವಾಗಿದೆ. ಸೊ ಈ ಎಕ್ಸರ್ಸೈಸ್ನಲ್ಲಿ ಭಾರತದಿಂದ INS ತಬರ್ ಮತ್ತು ಇಟಾಲಿಯಿಂದ ITS ಅಂಟೋನಿಯೋ ಮಾರ್ಸೆಗ್ಲಿಯಾ ಭಾಗವಹಿಸಿತು. ಅಂಡ್ ಈ ಎಕ್ಸರ್ಸೈಸ್ ಟೈರ್ಹಾನಿಯನ್ ಸಮುದ್ರದಲ್ಲಿ ನಡೆಯಿತು. ಸೊ ಇಟಾಲಿ ಬಗ್ಗೆ ನೋಡೋದು ಗೈಸ್, ಇಟಾಲಿದು ಪ್ರೆಸಿಡೆಂಟ್ ಸರ್ಜಿಯೋ ಮಾಟರೆಲ್ಲಾ, ಇಟಾಲಿದು ಕ್ಯಾಪಿಟಲ್ ರೋಮ್, ಇಟಾಲಿದು ಕರೆನ್ಸಿ ಯೂರೋ. ಸೊ ಫ್ರೆಂಡ್ಸ್, ಇವಾಗ ಮ್ಯಾಪ್ನಲ್ಲಿ ಟೈರ್ಹಾನಿಯನ್ ಸೀನ ನೋಡೋಣ. ಸೊ ನೋಡ್ಬೋದು ಗೈಸ್, ಇದು ನಮ್ಮ ಇಂಡಿಯಾ. ಸೊ ವೆಸ್ಟರ್ನ್ ಸೈಡಲ್ಲಿ ನೋಡಬೇಕು. ಸೊ ನೋಡಿ ಗೈಸ್, ಇದು ಇಟಾಲಿ. ಸೊ ಇಲ್ಲಿದೆ ಟೈರ್ಹಾನಿಯನ್ ಸಿ. ಸೊ ಇಲ್ಲಿ ಇತ್ತೀಚೆಗೆ ಇಟಾಲಿಯನ್ ನೇವಿ ಮತ್ತು ಇಂಡಿಯನ್ ನೇವಿ ಎಕ್ಸರ್ಸೈಸ್, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅನ್ನು ನಡೆಸಿದೆ. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ರಿಪೋರ್ಟೆಡ್ ಜಿಕಾ ವೈರಸ್ ರೀಸೆಂಟ್ಲಿ? ಜಿಕಾ ವೈರಸ್ ಪ್ರಕರಣಗಳನ್ನು ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯ ವರದಿ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕೇರಳ ರಾಜ್ಯ. ಜಿಕಾ ವೈರಸ್ನ 14 ಪ್ರಕರಣಗಳನ್ನು ಗುರುತಿಸಿದ ನಂತರ ಕೇರಳ ಎಲ್ಲಾ ಜಿಲ್ಲೆಗಳಲ್ಲಿ ಎಚ್ಚರಿಕೆ ಸ್ಥಿತಿಯನ್ನು ಘೋಷಿಸಿದೆ. ಅಂಡ್ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಹಿಡಿತ ಸಾಧಿಸಲು 6 ಸದಸ್ಯರ ಕೇಂದ್ರ ತಜ್ಞರ ತಂಡವನ್ನು ಕೇರಳ ರಾಜ್ಯಕ್ಕೆ ರವಾನಿಸಲಾಗಿದೆ. ಸೊ ಜಿಕಾ ವೈರಸ್ ಬಗ್ಗೆ ನೋಡೋದು ಗೈಸ್, ಇದು ವೈರಲ್ ಇನ್ಫೆಕ್ಷನ್ ಟ್ರಾನ್ಸ್ಮಿಟೆಡ್ ಬೈ ಮಾಸ್ಕಿಟೋಸ್. ಅಂಡ್ ಜಿಕಾ ವೈರಸ್ ಸಿಂಪ್ಟಮ್ಸ್ ನೋಡಿದ್ರೆ ಫೀವರ್, ಸ್ಕಿನ್ ರ್ಯಾಶಸ್ ಅಂಡ್ ಜಾಯಿಂಟ್ ಪೇನ್. ಸೊ ಜಿಕಾ ವೈರಸ್ was first identified in Uganda in 1947 in monkeys. Next guys, later Zika virus was identified in humans in 1952. So Kerala ಬಗ್ಗೆ ನೋಡೋದು guys, ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ and ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. India has signed a rail services agreement with which nation? ಭಾರತವು ಯಾವ ರಾಷ್ಟ್ರದೊಂದಿಗೆ ರೈಲು ಸೇವೆಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನೇಪಾಲ್. ಭಾರತ ಮತ್ತು ನೇಪಾಲ್ 2004ರ ಭಾರತ ನೇಪಾಲ್ ರೈಲ್ವೆ ಸೇವೆಗಳ ಒಪ್ಪಂದವನ್ನು ಪರಿಷ್ಕರಿಸಲು ವಿನಿಮಯ ಪತ್ರಕ್ಕೆ ಸಹಿ ಹಾಕಿದೆ. ಅಂಡ್ ಇದು ಭಾರತೀಯ ರೈಲ್ವೆ ಸರಕು ಸೇವೆಗಳ ಮೂಲಕ ಸರಕುಗಳು ಆಮದು ಮತ್ತು ರಫ್ತಿಗೆ ಅನುಕೂಲವಾಗಲಿದೆ. ಸೊ ನೇಪಾಲ್ ಬಗ್ಗೆ ನೋಡೋದು ಗೈಸ್, ನೇಪಾಲ್ದು ಕ್ಯಾಪಿಟಲ್ ಕಾಠ್ಮಂಡು, ಕರೆನ್ಸಿ ನೇಪಾಲೀಸ್ ರುಪಿ, ನೇಪಾಲ್ದು ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಓಲಿ, ಪ್ರೆಸಿಡೆಂಟ್ ಬಿದ್ಯಾದೇವಿ ಭಂಡಾರಿ. ಅಂಡ್ ನೇಪಾಲ್ ಶೇರ್ಸ್ ಬಾರ್ಡರ್ ವಿತ್ 5 ಇಂಡಿಯನ್ ಸ್ಟೇಟ್ಸ್: ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್ ಅಂಡ್ ಸಿಕ್ಕಿಂ. Next guys, ಭಾರತದ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್. From which state of India has the first consignment of GI certified Bhalia wheat has been exported? GI certified ಬಾಲಿಯಾ ಗೋಧಿಯನ್ನು ಭಾರತದ ಯಾವ ರಾಜ್ಯದಿಂದ ರಫ್ತು ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗುಜರಾತ್. GI ಸರ್ಟಿಫೈಡ್ ಬಾಲಿಯಾ ಗೋಧಿಯನ್ನು ಭಾರತದ ಗುಜರಾತ್ ರಾಜ್ಯದಿಂದ ಕೆನ್ಯಾ ಮತ್ತು ಶ್ರೀಲಂಕಾಕ್ಕೆ ರಫ್ತು ಮಾಡಲಾಗಿದೆ. ಅಂಡ್ GI ಸರ್ಟಿಫೈಡ್ ಗೋಧಿಯಲ್ಲಿ ಹೆಚ್ಚಿನ ಪ್ರೋಟೀನ್ ಮತ್ತು ಸಿಹಿ ರುಚಿಯನ್ನು ಹೊಂದಿದೆ. ಅಂಡ್ ಈ ಬೆಳೆ ಹೆಚ್ಚಾಗಿ ಗುಜರಾತ್ನ ಭಾಲ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ.
ಅಂಡ್ ನೆಕ್ಸ್ಟ್ ಫ್ರೆಂಡ್ಸ್ ಇಂಪಾರ್ಟೆಂಟ್ ಅಂದ್ರೆ ಭಾಲಿಯಾ ವೀಟ್ ರಿಸೀವ್ಡ್ GI ಟ್ಯಾಗ್ ಇನ್ ಜುಲೈ 2011. ನೆಕ್ಸ್ಟ್ ಗೈಸ್ ಗುಜರಾತ್ ಅದರ್ GI ಪ್ರಾಡಕ್ಟ್ಸ್ ನೋಡೋದೆ ವುಡನ್ ಪ್ರಿಂಟಿಂಗ್ ಬ್ಲಾಕ್ಸ್ ಆಫ್ ಪೇಟಾಪುರ್, ಫರ್ನಿಚರ್ ಮೇಡ್ ಇನ್ ಸಂಕೇಡಾ, ಕಚ್ ಎಂಬ್ರಾಯ್ಡ್ರಿ, ಝರಿ ಕ್ರಾಫ್ಟ್ ಆಫ್ ಸೂರತ್, ಬಂದಾನಿ ಫ್ರಮ್ ಜಮ್ನಗರ್ ಅಂಡ್ ಕೇಸರ್ ಮ್ಯಾಂಗೋಸ್ ಫ್ರಮ್ ಗೀರ್. ನೆಕ್ಸ್ಟ್ ಗುಜರಾತ್ ಬಗ್ಗೆ ನೋಡೋದೆ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. DRDO and Dash has recently started a regular MTech program in defense technology. DRDO ಮತ್ತು ಇತ್ತೀಚೆಗೆ ಡ್ಯಾಶ್ ರಕ್ಷಣಾ ತಂತ್ರಜ್ಞಾನದಲ್ಲಿ ನಿಯಮಿತ MTech ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. DRDO ಮತ್ತು AICTE ಇತ್ತೀಚೆಗೆ ರಕ್ಷಣಾ ತಂತ್ರಜ್ಞಾನದಲ್ಲಿ ನಿಯಮಿತ MTech ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಅಂಡ್ ರಕ್ಷಣಾ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಅಗತ್ಯವಾದ ಥಿಯೋರಾಟಿಕಲ್ ಮತ್ತು ಪ್ರಾಕ್ಟಿಕಲ್ ಪ್ರಾಯೋಗಿಕ ಜ್ಞಾನ, ಕೌಶಲ್ಯ ಮತ್ತು ಅರ್ಹತೆಗಳನ್ನು ಒದಗಿಸಲು ಇದನ್ನು ಪ್ರಾರಂಭಿಸಲಾಗಿದೆ. AICTE ಇದು ಫುಲ್ ಫಾರ್ಮ್ ಗೈಸ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ನೆಕ್ಸ್ಟ್ ಗೈಸ್ DRDO ಇದು ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. AICTE ಇದು ಪ್ರಸ್ತುತ ಚೇರ್ಪರ್ಸನ್ ಅನಿಲ್ ಸಾರಸ್ ಬುಡ್ಡೆ ಅಂಡ್ DRDO ಚೇರ್ಪರ್ಸನ್ ಡಾಕ್ಟರ್ G ಸತೀಶ್ ರೆಡ್ಡಿ ಅಂಡ್ DRDO ಸ್ಥಾಪನೆ 1958 ನಲ್ಲಿ ಆಗಿದೆ. From which Indian state has GI certified Madurai jasmine flowers been exported to US and Dubai? GI certified ಮಧುರೈ ಮಲ್ಲಿಗೆ ಹೂವುಗಳನ್ನು ಯಾವ ಭಾರತೀಯ ರಾಜ್ಯದಿಂದ US ಮತ್ತು ದುಬೈಗೆ ರಫ್ತು ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತಮಿಳುನಾಡು. ಇತ್ತೀಚೆಗೆ GI ಸರ್ಟಿಫೈಡ್ ಮಧುರೈ ಮಲ್ಲಿಗೆ ಹೂಗಳನ್ನು ಮತ್ತು ಇತರ ಸಾಂಪ್ರದಾಯಿಕ ಹೂಗಳಾದ ಲಿಲ್ಲಿಗಳು, ಬಟನ್ ಗುಲಾಬಿಗಳು, ಚಮಂತಿ ಮತ್ತು ಮ್ಯಾರಿಗೋಲ್ಡ್ಗಳನ್ನು ಭಾರತದ ತಮಿಳುನಾಡು ರಾಜ್ಯದಿಂದ US ಮತ್ತು ದುಬೈಗೆ ರಫ್ತು ಮಾಡಲಾಗಿದೆ. ಅಂಡ್ ಈ ಹೂವು ಮನೆಯಲ್ಲಿ ಮತ್ತು ದೇವಾಲಯಗಳಲ್ಲಿ ದೇವತೆಗಳಿಗೆ ತಾಜಾ ಹೂಗಳಾಗಿ ವಲಸೆಗಾರರ ಅಗತ್ಯವನ್ನು ಪೂರೈಸುತ್ತದೆ. ಸೊ ನೆಕ್ಸ್ಟ್ ಗೈಸ್ ಇಂಪಾರ್ಟೆಂಟ್ ಅಂದ್ರೆ ಮಧುರೈ ಈಸ್ ಆಲ್ಸೋ ಕಾಲ್ಡ್ ಆಸ್ ಜಾಸ್ಮಿನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂಡ್ ಮಧುರೈ ಜಾಸ್ಮಿನ್ ಫ್ಲವರ್ಸ್ ಗಾಟ್ GI ಸರ್ಟಿಫಿಕೇಶನ್ ಇನ್ 2013. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ನೆಕ್ಸ್ಟ್ ತಮಿಳುನಾಡು ಬಗ್ಗೆ ನೋಡೋದೆ ತಮಿಳುನಾಡುದು ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್ ಅಂಡ್ ತಮಿಳುನಾಡುದು ಮುಖ್ಯಮಂತ್ರಿ MK ಸ್ಟಾಲಿನ್, ಹೂ ಹ್ಯಾಸ್ ರೀಸೆಂಟ್ಲಿ ಬೀನ್ ರಿಮೂವ್ಡ್ ಫ್ರಮ್ ICC ಆಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಇತ್ತೀಚೆಗೆ ICC ಇಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ತೆಗೆದುಹಾಕಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮನು ಸೋನಿ. ಮನು ಸೋನಿ ಅವರನ್ನು ಇತ್ತೀಚೆಗೆ ICC ಇಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಕಚೇರಿಯಿಂದ ತೆಗೆದುಹಾಕಲಾಗಿದೆ. ಅಂಡ್ ಜೆಫ್ ಅಲೈಡರ್ಸನ್ ಅವರನ್ನು ಆಕ್ಟಿಂಗ್ CEO ಆಗಿ ನೇಮಿಸಲಾಗಿದೆ. ICC ಬಗ್ಗೆ ನೋಡೋಣ ಗೈಸ್. ICC ದು ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಹೆಡ್ ಕ್ವಾರ್ಟರ್ಸ್ ದುಬೈ UAE ನಲ್ಲಿದೆ, ಸ್ಥಾಪನೆ 1909 ನಲ್ಲಿ ಆಗಿದೆ. ಅಂಡ್ ICC ದು ಪ್ರಸ್ತುತ ಚೇರ್ಪರ್ಸನ್ ಗ್ರೆಗ್ ಬಾರ್ಕ್ಲೆ. ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಅಪ್ರೂವ್ಡ್ ಅ ಪ್ಯಾಕೇಜ್ ಆಫ್ ಹೌ ಮೆನಿ ಕ್ರೋರ್ ರುಪೀಸ್ ಫಾರ್ ದ ಪರ್ಪಸ್ ಆಫ್ ಸ್ಟ್ರೆಂಥನಿಂಗ್ ದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಕಂಟ್ರಿ. ದೇಶದಲ್ಲಿ ಆರೋಗ್ಯ ಮೂಲ ಸೌಕರ್ಯಗಳನ್ನು ಬಲಪಡಿಸುವ ಉದ್ದೇಶದಿಂದ ಎಷ್ಟು ಕೋಟಿ ರೂಪಾಯಿಗಳ ಪ್ಯಾಕೇಜ್ಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅನುಮೋದನೆ ನೀಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 23,123 crores. ದೇಶದ ಆರೋಗ್ಯ ಮೂಲ ಸೌಕರ್ಯಗಳನ್ನು ಬಲಪಡಿಸುವ ಮತ್ತು ಕೋವಿಡ್ ವಿರುದ್ಧ ಹೋರಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇತ್ತೀಚೆಗೆ 23,123 ಕೋಟಿ ರೂಪಾಯಿಗಳ ಪ್ಯಾಕೇಜ್ಗೆ ಅನುಮೋದನೆ ನೀಡಿದೆ. ಅಂಡ್ ದೇಶದ ಎಲ್ಲ ರಾಜ್ಯಗಳಲ್ಲಿ ಸಮುದಾಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 2.44 lakhs ಹಾಸಿಗೆಗಳನ್ನು ಬೆಡ್ಸ್ ಹೆಚ್ಚಿಸುವುದು ಈ ಪ್ಯಾಕೇಜ್ನ ಮುಖ್ಯ ಉದ್ದೇಶವಾಗಿದೆ. 736 ಜಿಲ್ಲೆಗಳಲ್ಲಿ 736 ಡಿಸ್ಟ್ರಿಕ್ಟ್ಸ್ನಲ್ಲಿ ಮಕ್ಕಳ ಆರೈಕೆ ಘಟಕಗಳನ್ನು ರಚಿಸಲಾಗುವುದು. ಸೊ ನೆಕ್ಸ್ಟ್ ಗೈಸ್, ಭಾರತದ ಹೆಲ್ತ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ. ಇನ್ ಇಂಡಿಯಾ ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆಸ್ ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ? ಭಾರತದಲ್ಲಿ ಯಾವಾಗ ರಾಷ್ಟ್ರೀಯ ಮೀನು ರೈತರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ? ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 10th July. ರಾಷ್ಟ್ರೀಯ ಮೀನು ರೈತರ ದಿನಾಚರಣೆಯನ್ನು ಪ್ರತಿ ವರ್ಷ ಜುಲೈ 10ರಂದು ಮೀನುಗಾರಿಕೆ ಇಲಾಖೆ, ಮೀನುಗಾರಿಕೆ ಸಚಿವಾಲಯ ಮತ್ತು ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಸಹಯೋಗದೊಂದಿಗೆ ಆಚರಿಸಲಾಗುತ್ತದೆ. ಅಂಡ್ ಮೀನುಗಾರಿಕೆಯಲ್ಲಿ ಅವರು ನೀಡಿದ ಕೊಡುಗೆಗಾಗಿ ಮೀನು ರೈತರು, ಎಕ್ವಾಪ್ರೆನಿಯರ್ಸ್, ಮೀನುಗಾರರು, ಮೀನುಗಾರಿಕೆಗೆ ಸಂಬಂಧಿಸಿದ ಮಧ್ಯಸ್ಥಗಾರರನ್ನು ಗೌರವಿಸಲು ಈ ದಿನವನ್ನು ಆಚರಿಸುತ್ತಾರೆ. ಅಂಡ್ 2021ರಲ್ಲಿ 21ನೇ ರಾಷ್ಟ್ರೀಯ ಮೀನು ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು. ಸೊ ಪ್ರತಿ ವರ್ಷ ಜುಲೈ 10ರಂದು ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ಅನ್ನು ಆಚರಿಸುತ್ತಾರೆ.
ಹೂ ಇಸ್ ದ ಆಥರ್ ಆಫ್ ದ ಬುಕ್ ದ ಲೈಟ್ ಆಫ್ ಏಷಿಯಾ ದ ಪೋಯಮ್ ದಟ್ ಡಿಫೈನ್ ದ ಬುದ್ಧ? ದ ಲೈಟ್ ಆಫ್ ಏಷಿಯಾ ದ ಪೋಯಮ್ ದಟ್ ಡಿಫೈನ್ ದ ಬುದ್ಧ ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಜಯರಾಮ್ ರಮೇಶ್. ಜಯರಾಮ್ ರಮೇಶ್ ಅವರು ದ ಲೈಟ್ ಆಫ್ ಏಷಿಯಾ ದ ಪೋಯಮ್ ದಟ್ ಡಿಫೈನ್ ದ ಬುದ್ಧ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಇnked 499 crore contract with which entity for manufacture of ಆಕಾಶ್ ಮಿಸೈಲ್ಸ್ ಟು ಇಂಡಿಯನ್ ಏರ್ಫೋರ್ಸ್? ಭಾರತೀಯ ವಾಯುಪಡೆಗೆ ಆಕಾಶ್ ಮಿಸೈಲ್ಸ್ ತಯಾರಿಕೆಗಾಗಿ ಯಾವ ಘಟಕದೊಂದಿಗೆ ರಕ್ಷಣಾ ಸಚಿವಾಲಯವು 499 crores ಒಪ್ಪಂದ ಮಾಡಿಕೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಭಾರತೀಯ ವಾಯುಪಡೆಗೆ ಇಂಡಿಯನ್ ಏರ್ಫೋರ್ಸ್ಗೆ ಆಕಾಶ್ ಮಿಸೈಲ್ ತಯಾರಿಕೆ ಮತ್ತು ಪೂರೈಕೆಗಾಗಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಬಿಡಿಎಲ್ ರಕ್ಷಣಾ ಸಚಿವಾಲಯದೊಂದಿಗೆ ಸುಮಾರು 499 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನೆಕ್ಸ್ಟ್ ಗೈಸ್, ಆಕಾಶ್ ಇದು ಮೀಡಿಯಂ ರೇಂಜ್ ಮೊಬೈಲ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಆಗಿದೆ. ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅಂಡ್ ಆಕಾಶ್ ಮಿಸೈಲ್ ಅನ್ನು ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ ಮತ್ತು ಭಾರತೀಯ ಸೈನ್ಯ ಮತ್ತು ಭಾರತೀಯ ವಾಯುಪಡೆಗೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ನಿರ್ಮಿಸಿದೆ. ಸೊ ಭಾರತ್ ಡೈನಾಮಿಕ್ಸ್ ಬಗ್ಗೆ ನೋಡೋದು ಗೈಸ್, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ದು ಸ್ಥಾಪನೆ 1970ನಲ್ಲಿ ಆಗಿದೆ ಅಂಡ್ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ದು ಪ್ರಸ್ತುತ ಚೇರ್ಪರ್ಸನ್ ಸಿದ್ಧಾರ್ಥ್ ಮಿಶ್ರಾ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ಹೂ ಹ್ಯಾಸ್ ಲಾಂಚ್ ನ್ಯೂಸ್ ಲೆಟರ್ ಪ್ಲಾಟ್ಫಾರ್ಮ್ ಬುಲೆಟಿನ್ ಡ್ಯಾಶ್ ಸುದ್ದಿ ಪತ್ರ ಪ್ಲಾಟ್ಫಾರ್ಮ್ ಬುಲೆಟಿನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಫೇಸ್ಬುಕ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಹೈತಿ? ಹೈತಿಯ ರಾಜಧಾನಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಪೋರ್ಟೋ ಪ್ರಿನ್ಸ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ಹೂ ಇಸ್ ದ ಚೇರ್ಮನ್ ಆಫ್ ಎಐಸಿಟಿ? ಎಐಸಿಟಿಯ ಅಧ್ಯಕ್ಷರು ಯಾರು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವೆನ್ ಡಿಡ್ ಭಾಲಿಯಾ ವೀಟ್ ರಿಸೀವ್ ಜಿಐ ಸರ್ಟಿಫಿಕೇಶನ್? ಭಾಲಿಯಾ ಗೋಧಿ ಯಾವಾಗ ಜಿಐ ಸರ್ಟಿಫಿಕೇಶನ್ ಅನ್ನು ಪಡೆದಿದೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.